ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿಚ್ ಇಸ್ ಹೆಡ್ ಬಾತ್. ಗೈಸ್, ಇವತ್ತಿನ ಒಂದು ಮಾರ್ಕೆಟ್ ಒಂದು ಸರ್ಪ್ರೈಸಿಂಗ್ ಮಾರ್ಕೆಟ್ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಡೋ ಜಾನ್ಸ್ ಏನು ಅಮೆರಿಕನ್ ಸ್ಟಾಕ್ ಮಾರ್ಕೆಟ್ ಏನಿದೆ, US ಸ್ಟಾಕ್ ಮಾರ್ಕೆಟ್ ಏನಿದೆ, ನಿನ್ನೆ ದಿನ 1.35% ಅಷ್ಟು ಡೌನಲ್ಲಿ ಕ್ಲೋಸ್ ಆಯಿತು. ಸೊ ಆಲ್ಮೋಸ್ಟ್ ನಮ್ಮ ಮಾರ್ಕೆಟು ಕೂಡ ಒಂದು ನೆಗೆಟಿವಲ್ಲಿ ಪರ್ಫಾರ್ಮೆನ್ಸ್ ಮಾಡುತ್ತೆ ಅಂತ ಏನು ಹೋಪ್ ಇತ್ತು, ಅದನ್ನು ಸುಳ್ಳು ಮಾಡ್ತು. ಆ್ಯಕ್ಚುಲಿ ಏನು ಮಾರ್ನಿಂಗ್ ಸೆಷನ್ ಅಂತ ಹೇಳ್ಬೋದು, ಆ ಟೈಮಲ್ಲಿ ಓಕೆ ಒಂದು ನ್ಯೂಟ್ರಲ್ ಆಗಿರ್ತಕ್ಕಂಥ ಒಂದು ಟ್ರೇಡನ್ನು ಮಾಡ್ತಿರ್ತು. ಹಾಗೆಯೇ ಕ್ಲೋಸಿಂಗ್ ಟೈಮಲ್ಲಿ ಸ್ವಲ್ಪ ಅಪ್ಪಲ್ಲಿ ಹೋಗ್ಬಿಟ್ಟು 0.45% ಅಷ್ಟು ಕ್ಲೋಸಿಂಗನ್ನು ಆ ಒಂದು 0.45 ಅಷ್ಟು ಕ್ಲೋಸಿಂಗಲ್ಲಿ ಕ್ಲೋಸ್ ಆಗುತ್ತೆ. ಸೊ ಏನಪ್ಪ ಇನ್ನೊಂದು ವಿಷಯ ಅಂತ ಹೇಳಿದ್ರೆ, ಇರೆಡಾ ಇಂಡಿಯನ್ ರಿನ್ಯೂಯಬಲ್ ಎನರ್ಜಿ ಏನಿದೆ, ಈ ಒಂದು ಶೇರ್ನಲ್ಲಿ ದಿನೇ ಇಷ್ಟು ದಿನಗಳ ತನಕನೂ ಲೋವರ್ ಸರ್ಕ್ಯೂಟ್ ಆಗ್ತಾನೆ ಇರ್ತಿತ್ತು. ಅಂದರೆ ಬರೇ ಸೆಲ್ಲರ್ಸ್ ಬಂದು ಕೂತ್ಕೊತಿರೋರು, ಬೈಯರ್ಸ್ ಇರ್ತಿರಲಿಲ್ಲ, ಆ ಥರ ಆಗೋಗ್ಬಿಡೋದು ಲೋವರ್ ಸರ್ಕ್ಯೂಟು. ಸೊ ಇವತ್ತಿನ ದಿನ ಏನಾಯ್ತಪ್ಪ ಅಂತ ಹೇಳಿದ್ರೆ 5% ಹೋಗ್ಬಿಟ್ಟು ಅಪ್ಪರ್ ಸರ್ಕ್ಯೂಟಲ್ಲಿ ಕುತ್ಕೊಂತು. ಏನಕ್ಕಪ್ಪ ಇದು ಕುತ್ಕೊಂತು? ಏನು ಅಪ್ಪರ್ ಸರ್ಕ್ಯೂಟ್ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಯಾವುದೋ ಒಬ್ಬ ಬಿಗ್ ಪ್ಲೇಯರ್, ಯಾವುದೋ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ ಆಗಿರ್ಬೋದು, ದೊಡ್ಡ ಪ್ರಮಾಣದ ಶೇರ್ಸ್ನ ಯಾವಾಗ ಬೈ ಮಾಡ್ತಾರೋ ಆ ಒಂದು ಇದನ್ನು ಅಪ್ಪರ್ ಸರ್ಕ್ಯೂಟ್ ಅಂತ ಹೇಳ್ತೀವಿ. ಅಂದರೆ ಅದು ಅಪ್ಪರ್ ಸರ್ಕ್ಯೂಟಿಗೆ ಹೋಗಿ ಕೂತ್ಕೊಂಡ್ಬಿಡುತ್ತೆ. ಫಾರ್ ಎಕ್ಸಾಂಪಲ್ ಈಗ 10 ಶೇರ್ ಬೈ ಮಾಡೋದ್ರಿಂದ ಆಗಲಿ, 100 ಶೇರ್ ಬೈ ಮಾಡೋದ್ರಿಂದ ಆಗಲಿ, 1000 ಶೇರ್ ಬೈ ಮಾಡೋದ್ರಿಂದ ಏನೂ ಇಂಪ್ಯಾಕ್ಟ್ ಆಗಲ್ಲ ಶೇರ್ನಲ್ಲಿ ಯಾವ ಇಂಪ್ಯಾಕ್ಟು ಕೂಡ ಬರೋದಿಲ್ಲ. ಅದೇ ದೊಡ್ಡ ಪ್ರಮಾಣದಲ್ಲಿ ಮಾಡಿದರೆ ಈ ಥರ ಅಪ್ಪರ್ ಸರ್ಕ್ಯೂಟಲ್ಲಿ ಹೋಗಿ ಕೂರುತ್ತೆ. ನೋಡ್ಬೋದು ನೀವು ಇಲ್ಲಿ ಸ್ಕ್ರೀನ್ ಮೇಲೆ, ಇರೆಡಾ ಸೋರ್ಸ್ 5% ಆಫ್ಟರ್ ₹390 crores 390 ಕೋಟಿ ವರ್ತಿನ ಶೇರ್ಸ್ನ ತೊಗೊಂಡಿದ್ದಾರೆ. ಇಲ್ಲಿ ನೋಡ್ಬೋದು ನೀವು ವರ್ತ್ ಆಫ್ ಶೇರ್ಸ್ ಚೇಂಜ್ ಹ್ಯಾಂಡ್ಸ್ ಅಂತ ಹೇಳಿದ್ರೆ ಒಬ್ಬರು ಸೆಲ್ ಮಾಡೋರು ಇರಬೇಕು, ಅವಾಗ ತಾನೇ ಮತ್ತೊಬ್ಬರು ಬಂದ್ಬಿಟ್ಟು ಬೈ ಮಾಡೋಕ್ಕೆ ಸಾಧ್ಯ. ಹಾಗೆಯೇ ನಾವು ಬೈ ಮಾಡಬೇಕು ಅಂತ ಹೇಳಿದ್ರೆ ಅಲ್ಲೊಬ್ಬ ಸೆಲ್ಲರ್ ಇರಬೇಕು, ಅವಾಗ ತಾನೇ ಅದೊಂದು ಟ್ರೇಡ್ ಆಗುತ್ತೆ. ಸೊ ಆ ಥರ ಇವತ್ತಿನ ದಿನ ಏನಾಗಿತ್ತು ಅಂತ ಹೇಳಿದ್ರೆ 390 ವರ್ತಿನ ಯಾರೋ ಸೆಲ್ ಮಾಡಿರ್ತಾರೆ, ಮತ್ತೊಬ್ರು ಯಾರೋ ಹೋಗ್ಬಿಟ್ಟು ಬೈ ಮಾಡಿರ್ತಾರೆ. ಸೊ ಈ ಥರ ಒಂದು ಆಗಿದೆ ಇವತ್ತು. ಸೊ ಆ ಕಾರಣಕ್ಕಾಗಿ 5% ಅಪ್ಪರ್ ಸರ್ಕ್ಯೂಟಲ್ಲಿ ಹೋಗಿ ಕೂತ್ಕೊಂತು ಶೇರ್. ಓಕೆ, ಇಲ್ಲಿ ನೋಡ್ಬೋದು ನೀವು, ದ ಟ್ರಾನ್ಸಾಕ್ಷನ್ ವಾಸ್ ಡನ್ ಎಟ್ ಫ್ಲೋರ್ ಪ್ರೈಸ್ ₹160 ಒಂದು ಪ್ರೈಸಲ್ಲಿ ಈ ಒಂದು ಏನು ಟ್ರೇಡು ಏನು ಈ 390 ಕೋಟಿ ವರ್ತ್ನ ಒಂದು ಶೇರ್ಸ್ನ ಏನು ಬೈ ಮಾಡಿದ್ದಾರೆ, ₹160 ಬೈ ಮಾಡಿದ್ದಾರೆ ಅಂತವರು. ಸೊ ಇಲ್ಲಿ ನೋಡ್ಬೋದು ನೀವು 154 ಓಪನ್ ಆಗುತ್ತೆ, ಲೋ ಹೋಗಿದ್ದು 154, ಹೈ ಹೋಗಿದ್ದು 170. ಸೊ ಆ ಗ್ಯಾಪಲ್ಲಿ 160 ರೂಪೀಸಲ್ಲಿ 390 ಕೋಟಿಯ ವರ್ತ್ನ ಒಂದು ಶೇರ್ನ ಯಾರೋ ಬೈ ಮಾಡಿದ್ದಾರೆ. ಸೊ ಆದ ಕಾರಣ ಅಪ್ಪರ್ ಸರ್ಕ್ಯೂಟಲ್ಲಿ ಹೋಗಿ ಕೂತ್ಕೊಂಡಿದೆ ಶೇರು. ಓಕೆ, ಇಲ್ಲಿ ಏನಪ್ಪ ನಮಗೆ ಒಂದು ಲರ್ನಿಂಗ್ ಲೆಸನ್ನು ಅಂತ ಹೇಳಿದ್ರೆ, ಇದರಿಂದ ನಾವು ಕಲಿಬೇಕಾಗಿರೋದು ಏನು ಅಂತ ಹೇಳಿದ್ರೆ, ತುಂಬ ಜನ ಏನು ಮಾಡ್ಬಿಡ್ತಾರೆ, ಇವಾಗ ಯಾವುದೋ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸು ಬೈ ಮಾಡ್ತಾ ಇದ್ದಾರೆ, 390 ಕೋಟಿಯನ್ನು ಹಾಕಿಬಿಟ್ಟು ಶೇರ್ಸ್ನ ತೊಗೊಂಡಿದ್ದಾರೆ. ಸೊ ಏನೋ ಒಂದು ನಡೆಯುತ್ತೆ ಶೇರಲ್ಲಿ, ಸೊ ನಾವು ಎಂಟರ್ ಆಗಿಬಿಡೋಣ, ನಾವು ಟ್ರೈನನ್ನ ಮಿಸ್ ಮಾಡ್ಕೊಳೋದು ಬೇಡ. ಟ್ರೈನ್ ಆಲ್ರೆಡಿ ಇವಾಗ ಸ್ಟೇಷನಲ್ಲಿದೆ, ನಾಳೆ ಮಾರ್ಕೆಟ್ ಓಪನ್ ಆಗುತ್ತೆ, ಟಕ್ ಅಂತ ನಾವು ಬೈ ಮಾಡಿಬಿಡೋಣ ಅಂತಕ್ಕಂಥ ಒಂದು ಫೂಲಿಶ್ನೆಸ್ಸಿಂದ ದಯವಿಟ್ಟು ಬೈ ಮಾಡೋಕ್ಕೆ ಹೋಗ್ಬಿಡಿ. ಇದೇ ಮಿಸ್ಟೇಕ್ ಅಂತ ನಾನು ಹೇಳಿದ್ದು. ತುಂಬ ಜನ ಇದನ್ನೇ ಮಾಡೋದು, ಯಾರೋ ಇನ್ಸ್ಟಿಟ್ಯೂಷನ್ ಬೈಯರ್ ಬೈ ಮಾಡಿದ್ದಾರೆ, ಸೊ ಏನೋ ಒಂದು ಇರುತ್ತೆ ಅದರಲ್ಲಿ, ಏನೋ ಒಂದು ಆಗುತ್ತೆ, ಹಂಗಂತೇಳಿ ದಯವಿಟ್ಟು ಬೈ ಮಾಡೋಕ್ಕೆ ಹೋಗ್ಬಿಡಿ. ಸೊ ಬೈ ಮಾಡಿದ್ರೆ ಏನು ಇಂಪ್ಯಾಕ್ಟ್ ಆಗುತ್ತೆ ಇದರಲ್ಲಿ? ಮಾರ್ಕೆಟ್ ಕ್ಯಾಪಿಟಲ್ ಏನಾದರೂ ಚೇಂಜ್ ಆಯಿತಾ? ಇಲ್ಲ, ಇದಷ್ಟೇ ಇದೆ. ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಏನಾದರೂ ಚೇಂಜ್ ಆಯಿತಾ? ಇಲ್ಲ, ಇದಷ್ಟೇ ಇದೆ. ಸೊ ಏನೂ ಆಗಲ್ಲ ಅದರಲ್ಲಿ. ಸೊ ದಯವಿಟ್ಟು ಆ ಒಂದು ಮಿಸ್ಟೇಕ್ನ ಮಾಡೋದಕ್ಕೆ ಹೋಗಬೇಡಿ, ಓಕೆನಾ? ಇದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಿದ್ರೆ ಪೇಟಿಎಮ್ನ ಕ್ರೈಸಿಸ್ ನಮಗೆಲ್ಲರಿಗೂ ಗೊತ್ತಿರ್ತಕ್ಕಂಥ ಒಂದು ವಿಚಾರ. ಮಾರ್ಗನ್ ಸ್ಟ್ಯಾನ್ಲಿ ಅವ್ರು ಏನು ಮಾಡಿದ್ದಾರೆ, 244 ಕೋಟಿಯ ಒಂದು ಶೇರ್ಸ್ನ ಬೈ ಮಾಡಿದರು. ಏನಾದರೂ ಅಕಸ್ಮಾತ್ ಮಾರ್ಗನ್ ಸ್ಟ್ಯಾನ್ಲಿ ಅವ್ರು ತೊಗೊಂಡಿದ್ದಾರೆ 244 ಕೋಟಿಯ ವರ್ತ್ನ ಒಂದು ಶೇರು ಪೇಟಿಎಮ್ಮಲ್ಲಿ, ಹಂಗಂತೇಳಿ ನಾವೇನಾದರೂ ಹೋಗಿ ಬೈ ಮಾಡಿದರೆ ಪೇಟಿಎಮ್ಮಲ್ಲಿ ಏನಾಗ್ತಿತ್ತು ಇವತ್ತಿನ ದಿನ? ಸುಮ್ಮನೆ ಒಂದು ಯೋಚನೆ ಮಾಡಿ. ಸೊ ಇನ್ ದ ಸೇಮ್ ವೇ ಇದೇ ಥರ ಇರೆಡಾದಲ್ಲೂ ಕೂಡ 390 ಕೋಟಿಯಷ್ಟು ಬೈಯಿಂಗು ನಡೆದಿದೆ. ಸೊ ಆ ಒಂದು ಇದ್ರ ಮೇಲೆ ಶೇರ್ನ ದಯವಿಟ್ಟು ಬೈ ಮಾಡೋಕ್ಕೆ ಹೋಗ್ಬೇಡಿ. ಫಸ್ಟಿಗೆ ಇರೆಡಾ ಏನು ಮಾಡುತ್ತೆ ಅದನ್ನು ತಿಳ್ಕೊಳ್ಳಿ. ರಿನ್ಯೂವಬಲ್ ಸೆಗ್ಮೆಂಟಲ್ಲಿ ಕೆಲಸ ಮಾಡ್ತಕ್ಕಂಥದ್ದು, ಅಂದರೆ ರಿನ್ಯೂವಬಲ್ ಸೆಗ್ಮೆಂಟಲ್ಲಿ ಯಾರು ಕೆಲಸ ಮಾಡ್ತಾರೋ ಅವರಿಗೆ ಲೋನನ್ನು ಕೊಡ್ತಕ್ಕಂಥ ಒಂದು ಕೆಲಸವನ್ನು ಇದು ಮಾಡುತ್ತೆ.
ಸೊ ಇವಾಗ ಆಲ್ರೆಡಿ PM ಕುಸುಮ್ ಇದೆ ಯೋಜನೆ, ಪ್ರಧಾನಮಂತ್ರಿ ಸೂರ್ಯೋದಯ ಅಂತ ಯೋಜನೆ ಇದೆ. ಸೊ ಹಿಂಗೆ ಏನಾದರೂ ಮುಂದೆ ಯೋಜನೆಗಳು ಬರ್ತಾವಾ, ಇದಕ್ಕೇನಾದರೂ ಬೆನಿಫಿಟ್ ಆಗತ್ತಾ? ಬಿಸ್ನೆಸ್ನ ತಿಳ್ಕೊಳ್ಳಿ. ಈ ಥರ ಫಸ್ಟು ಬಿಸ್ನೆಸ್ನ ಅರ್ಥ ಮಾಡ್ಕೊಳ್ಳಿ. ಸುಮ್ಮನೆ ರ್ಯಾಂಡಮ್ ಆಗಿ ಹೇಳಿದ್ನಲ್ಲ, Paytmನ ಮಾರ್ಗನ್ ಸ್ಟ್ಯಾನ್ಲಿ ಅವ್ರು ಬೈ ಮಾಡ್ತಾರೆ 244 ಕೋಟಿನಲ್ಲಿ, ಮತ್ತಾರೋ ಇರೆಡಾದಲ್ಲಿ 399 ಕೋಟಿ ಹಾಕಿದ್ರು ಅನ್ನೋತಕ್ಕಂಥ ಇದರಿಂದ ಮಾತ್ರ ದಯವಿಟ್ಟು ಹೋಗೋಕೆ ಹೋಗ್ಬಿಡಿ. ಸೊ ನಿಮಗೆ ಅವಾಗ ಗೊತ್ತೇ ಆಗಲ್ಲ ಯಾವ ಟೈಮಲ್ಲಿ ಎಂಟ್ರಿ ಆಗಬೇಕು, ಯಾವ ಟೈಮಲ್ಲಿ ಎಕ್ಸಿಟ್ ಆಗಬೇಕು ಶೇರಿಂದ ಅಂತ ಹೇಳ್ಬಿಟ್ಟು. ಸೊ ನಿಮ್ದು ಒಂದು ಅನಾಲಿಸಿಸನ್ನು ಮಾಡಿ, ನಿಮಗೆ ಒಂದು ರ್ಯಾಂಡಮ್ ಆಗಿ ಥಿಂಕ್ ಮಾಡಿ. 10 ವರ್ಷದಿಂದ ಇಂಡಿಯಾ ಹಿಂಗಿತ್ತು, ಏನೇನು ಇರಲಿಲ್ಲ, ಇವಾಗ ಏನೇನಿದೆ 10 ವರ್ಷದಿಂದ ಇವಾಗ. ಸೊ ಮುಂದೆ 10 ವರ್ಷಕ್ಕೆ ಏನೇನು ಬರುತ್ತೆ, ಏನು ಬೇಕು ಇಂಡಿಯಾಗೆ. ಸೊ ಒಂದು ಥಿಂಕ್ ಮಾಡಿದ ತಕ್ಷಣ ನಿಮಗೆ ಗೊತ್ತಾಗೇ ಆಗುತ್ತೆ. ಈಗ ನಿಮಗೆಲ್ಲ ಗೊತ್ತಿರೋಂಗೆ ರಿನ್ಯೂಯಬಲ್ ಎನರ್ಜಿ, ಕ್ಲೀನ್ ಎನರ್ಜಿ, ಗ್ರೀನ್ ಎನರ್ಜಿ, ಸೊ ಇದನ್ನು ಪುಷ್ ಮಾಡ್ತಿದ್ದಾರೆ. EV ಸೆಕ್ಟರ್ಗೆ ಪುಷ್ ಕೊಡ್ತಿದ್ದಾರೆ. ಸೊ ನೋಡೋಣ ಮುಂದಿನ ದಿನಗಳಲ್ಲಿ ಇನ್ನು ಏನೇನು ಹೊಸ ಹೊಸ ಯೋಜನೆಗಳು ಬರುತ್ತೆ, ಹಾಗೇನೆ ಯಾವ ಯೋಜನೆಯಿಂದ ನಮಗೆ ಹೆಲ್ಪ್ಫುಲ್ ಆಗುತ್ತೆ, ಯಾವ ಸ್ಟಾಕ್ಸ್ ಮೊಮೆಂಟಮ್ ಪಡ್ಕೊಳ್ತವೆ ಅಂತಕ್ಕಂಥದ್ದನ್ನು ಮುಂದಿನ ದಿನಗಳಲ್ಲಿ ನೋಡೋಣ. ಐ ಹೋಪ್ ಗೈಸ್ ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆದರೆ ಒಂದೇ ಒಂದು ಲೈಕ್ ಕೊಡಿ. ಒಂದು ಲೈಕು ಒಂದೆಲ್ಲೋ ಮೋಟಿವೇಶನ್ ಅಂತ ಅನ್ಸುತ್ತೆ ಈ ಥರ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಬೇರೆ ಬೇರೆ ವೀಡಿಯೋಸ್ನ ಮಾಡೋಕ್ಕೆ. ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಥ್ಯಾಂಕ್ ಯು.